Hello friends, welcome back to my YouTube channel Harshavini Vlogs. ಸೊ ಇವತ್ತಿನ ವ್ಲಾಗ್ ತುಂಬ ಯೂನಿಕ್ ಆಗಿರುತ್ತೆ. ಈಗ ನಮಗೆ ಸಂಡೇ ಎಲ್ಲ ವೆಕೇಟ್ ಮಾಡಿಸ್ತಾ ಇದ್ದಾರೆ 24th. ಸೊ ಫ್ರೆಂಡ್ಸ್ ನಾವೆಲ್ಲೂ ಹೋಗಿಲ್ಲ. ಇವತ್ತು GRSಗೆ ಹೋಗೋಣ, ಮೈಸೂರು. ನಾನಿರೋದೇ ಮೈಸೂರಲ್ಲಿ, ಮತ್ತು GRSಗೆ ಹೋಗಿರಲಿಲ್ಲ. ಸೊ ನಾವೊಂದು 6 to 7 ಮೆಂಬರ್ಸ್ ಹೋಗ್ತಾ ಇದ್ದೀವಿ GRSಗೆ ಎಂಜಾಯ್ ಮಾಡೋಣ ಅಂತ. ಆ್ಯಕ್ಚುಲಿ ನಮಗೆ ಪೇರೆಂಟ್ಸ್ ಪರ್ಮಿಷನ್ ಕೊಟ್ಟಿರೋದೇ ದೊಡ್ಡ ಸಾಧನೆ. ಇಲ್ಲ ಕನಕ ಸೂರ್ಯ ವಂಶದಾಗಿರೋದು ಇಷ್ಟೇ ಜನ ತೆಗೆಯೋ ಫೋಟೋ. ಅದು ನಮಗೆ ಅವ್ರನ್ನ ಒಪ್ಪಿಸಿ ಸರಿ ಹೋಗು ಆಯಿತು ಹುಷಾರು ಅಂತ ಹೇಳಿ ಕಳಿಸ್ಕೊಡ್ತಿದ್ದಾರೆ ನಮ್ಮನ್ನ. ಲೈಕ್ ನೋಡೋಣ ಬನ್ನಿ. ನಮಗೆ ಸ್ಯಾಟರ್ಡೇನೇ ಫೇರ್ವೆಲ್, ಅಂದರೆ ನಾಳೆನೇ ಫೇರ್ವೆಲ್, ಮತ್ತು ನಮಗೆ ಸಂಡೇನೇ ವಿಕೆಟ್ ಮಾಡಿ ಅಂತ ಇದ್ದಾರೆ. ಸೊ 4 years ಆಫ್ ಇಂಜಿನಿಯರಿಂಗ್ ಜರ್ನಿ ಇಲ್ಲಿಗೆ ಮುಗೀತಾ ಇದೆ. ಬೇಜಾರು ಆಗ್ತಾಯಿದೆ, ತುಂಬ ಖುಷಿನೂ ಆಗ್ತಾಯಿದೆ. ಎಲ್ಲ ಫ್ರೆಂಡ್ಸ್ನೆಲ್ಲ ಬಿಟ್ಟು ಹೋಗಬೇಕು ಅನ್ನೋ ಒಂದು ಬೇಜಾರು. ಮುಗೀತಲ್ಲಪ್ಪ ಇಂಜಿನಿಯರಿಂಗ್ ಅನ್ನೋದು ಒಂದು ಖುಷಿ. ನೋಡೋಣ, ಇನ್ನೂ ಫೇರ್ವೆಲ್ ಇದೆ. ಅದ್ರ ಪಾರ್ಟ್ ಎಲ್ಲ ವ್ಲಾಗು ಒಂದಕ್ಕೆ ಮರ್ಜ್ ಮಾಡ್ತೀನಿ. ಸೊ ಈ ವ್ಲಾಗ್ ಸ್ವಲ್ಪ ಎಂಜಾಯ್ ಆಗೋ ಇರುತ್ತೆ, ಒಂಥರ ಅಳುನೂ ತರಿಸೋ ಥರನೂ ಇರುತ್ತೆ. ಸೊ ಫುಲ್ ವಿಡಿಯೋ ನೋಡಿ, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ವಿಲ್ ಕಂಟಿನ್ಯೂ. ಬನ್ನಿ ಹೋಗೋಣ. ನಾವು ಕಾಲೇಜ್ ಬಿಟ್ಟಾಗ 10:30 ಆಯಿತು. ನಮ್ಮ ಕಾಲೇಜಿಂದ GRSಗೆ 5 ನಿಮಿಷ ಜರ್ನಿ. ಸೊ ಓಲಾ ಮಾಡಿಕೊಂಡು ಹೋಗ್ತೀವಿ. ಸೊ ನಾವಿಲ್ಲಿ ನಿಂತಿದ್ವಿ. ನಾನು ಅಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ ಅಲ್ಲಿ ಟಿಕೆಟ್ ಕೌಂಟರೆಲ್ಲ ಇದ್ದರು. ಸೊ ನಾವೆಲ್ಲ ಸ್ಟೂಡೆಂಟ್ ID ತೊಗೊಂಡು ಹೋಗಿದ್ವಿ. ID ಕಾರ್ಡ್ ತೋರಿಸಿದ್ರೆ 200-300 ಕಮ್ಮಿ ಆಗುತ್ತೆ. ಸೊ ನಾವು ಒಂದು 6 to 7 ಮೆಂಬರ್ಸ್ ಹೋಗಿದ್ವಿ. ನಮ್ಮದು ಒಂದು 7,500 ಆಯಿತು. ಅಷ್ಟಂತ 8,000 ಅಂತಲೇ ಅಂದ್ಕೊಳ್ಳಿ. ನೀವು ಯಾರ್ಯಾರು ಹೋಗಬೇಕು ಅಂದರೆ ಸ್ಟೂಡೆಂಟ್ ID ತೊಗೊಂಡೋಗಿ ಕಮ್ಮಿ ಆಗುತ್ತೆ. ನಾವು ಫಸ್ಟ್ ಗೇಮೇ ಕೊಲಂಬಸ್ಗೆ ಹೋದ್ವಿ. ಈ ಕಡೆ ನಾವು 3 ಜನ ಕೂತ್ಕೊಂಡ್ವಿ. ಅಲ್ಲಿ ಕಾಣಿಸ್ತಿದಾರ ಅಲ್ಲಿ 3 ಜನ ಕೂತ್ಕೊಂಡ್ವಿ. ನನಗೆ ಈ ಕಡೆ ಚೇತನ, ಈ ಕಡೆ ಆಲೂಗಡ್ಡೆ. ಸೊ ಚೆನ್ನಾಗಿತ್ತು. ಫಸ್ಟು ಅಲ್ವಾ ಗೇಮು, ನನಗೆ ತುಂಬ ಖುಷಿ ಆಯ್ತಿತ್ತು. ಆಮೇಲೆ ಸೆಕೆಂಡ್ ಗೇಮ್ ನಾವು ಹೋಗಿದ್ದೆ 5Dಗೆ ಹೋದ್ವಿ. ಈ ಗೇಮ್ ಹೆಸರು ಗೊತ್ತಿಲ್ಲ, ಬಟ್ ನಾವು ಬೆಳಗ್ಗೆ ಬರೀ ಪೊಂಗಲ್ ತಿಂದಿದ್ದು. ಈ ಗೇಮ್ ಲಾಸ್ಟ್ ಮಾಡ್ಕೊಂಡ್ಬಿಟ್ವಿ ಡ್ರೈ ಗೇಮ್ಸಲ್ಲಿ. ಯಾಕಂದ್ರೆ ನೋಡಿ ಹಿಂಗೆ ಸುತ್ತುತ್ತಾ ಇದೆಯಲ್ಲ, ಎಷ್ಟೊಂದು ತಿಂದಿದ್ದೆಲ್ಲ ಆಚೆ ಬರ್ತಿತ್ತು. ಸೊ ಅದು ಮುಗಿಸ್ಕೊಂಡು ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ವೆಜ್ ಬರ್ಗರು ಮತ್ತು ಸಮೋಸ ತಿಂದ್ವಿ. ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದೆ ನಾವು ವಾಟರ್ ಗೇಮ್ಸ್ಗೆ. ಇನ್ನು ಮಿಕ್ಕಿ ಡ್ರೈ ಗೇಮ್ಸ್ ಎಲ್ಲ ಫುಲ್ ರಶ್ ಇದ್ರು, ನಮಗೆ ಅಷ್ಟು ಪೇಷನ್ಸು ಇರಲಿಲ್ಲ. ನೋಡಿ ನಾವ್ ಹಿಂಗ್ ಕೂತಿದ್ವಿ. ಆ ಮಕ್ಳು ಎಷ್ಟು ತೀಟೆಗಳು ಅಂತ ಅಂದ್ರೆ ನೋಡಿ ಅಲ್ಲಿ ಒಂದ್ ಹುಡುಗ ಬಂದ್ಬಿಟ್ಟ ಸಡನ್ ಆಗಿ. ಅವನು ಹೊಡೆದಿ, ನಾವು ಹೊಡೆದ್ರೆ ನಾವೇನಾದ್ರು ಅವನ್ ಮೇಲೆ ಬಿದ್ದಿದ್ರೆ ಅಪ್ಪಾಜಿನ ಆಗೋಗ್ತಾ ಇದ್ದ. ನಾನು ಮತ್ತೆ ಕಲ್ಪನಾ ಆಲೂಗಡ್ಡೆ ಎಲ್ಲೂ ಸ್ಪೆಕ್ಸ್ ಬಿಟ್ಟಿರ್ಲಿಲ್ಲ, ತಲೆ ಮೇಲೇನೆ ಇರ್ತಿತ್ತು. ಗೇಮಿಗೆ ನಾನು ಬರಲ್ಲ ಅಂದೆ, ಕರ್ಕೊಂಡು ಹೋಗ್ಬಿಟ್ರು. ಇಲ್ಲಿ ಏನು ಗೊತ್ತಾ, ಇಲ್ಲಿ ವೆಯ್ಟ್ ಬ್ಯಾಲೆನ್ಸ್ ಮಾಡ್ತಾರೆ. 4 ಪ್ಲೇಸಸ್ ಇರತ್ತೆ, ಆ ಕಡೆ ಈ ಕಡೆ. ಅಲ್ಲುಡಿ ನಾನಂತೂ ಬಿದ್ದೇ ಹೋಗ್ತಾ ಇದೆ ಮುಂದೆಗಡೆ ಇರೋರ ಮೇಲೆ. ಹೆಂಗೋ ಜಸ್ಟ್ ಮಿಸ್ ಆಯಿತು ಅಂದ್ಕೊಳ್ಳಿ. ಚೆನ್ನಾಗಿ ವಾಟರ್ ಗೇಮ್ಸ್ ಆಡೋರ್ಸ್ಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ, ನಾನ್ ವೆಜ್ ತೊಗೊಂಡ್ವಿ, ಎಲ್ಲ ತಿನ್ಕೊಂಡು ಮತ್ತೆ ವಾಟರ್ ಗೇಮ್ಸಿಗೆ ಇಳಿದ್ವಿ. ಈ ಗೇಮಲ್ಲಿ ಇಬ್ರಿಬ್ರನ್ನ ಕೂಣಿಸ್ತಾರೆ. ಇದ್ರಲ್ಲಂತೂ ತಡೀರಿ ನಾವು ಬರ್ತೀವಿ, ನಾನು ಮತ್ತೆ ಕಲ್ಪನನ್ನ ಪೇರ್ ಮಾಡ್ತಾರೆ. ನೋಡ್ಕೊಳ್ಳಿ ಹಂಗೆ ಅಲ್ಲಿ ಯಪ್ಪ, ನಾನಂತೂ ಅಲ್ಲುಡಿ ನನ್ನೇ ಫಸ್ಟ್ ಆಗ್ಬಿಟ್ಟಿದ್ರು. ಮತ್ತೆ ಅಲ್ಲಿ ಗಾರ್ಡ್ ಇರ್ಲಿಲ್ಲ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಎಲ್ಲ ಚಿಕ್ಕ ಮಕ್ಳದಿರುತ್ತಲ್ಲ ಅಲ್ಲೋಗಾಡಿದ್ವಿ. ನಾನ್ ಸ್ಪೆಕ್ಸೇ ಬಿಚ್ಚಿರ್ಲಿಲ್ಲ, ಮರ್ತೋಗ್ಬಿಟ್ಟಿತ್ತು.
ಇಲ್ಲಂತೂ ಹೆಂಗಾಗ್ಬಿಟ್ಟಿತ್ತು ಅಂದರೆ ನಾನು ಇರೋದೇ 4.9 ಅಡಿ ಫೀಟು, ಅಲ್ಲಿ 5 ಫೀಟ್ ಇವರೆಲ್ಲ ಉದ್ದ ಇದ್ದಾರೆ. ನನ್ನ ಕರ್ಕೊಂಡು ಹೋಗ್ಬಿಟ್ಟು ಮುಳುಗಿಸ್ತಾ ಇದ್ರು. ನನಗಂತೂ ಫುಲ್ ಭಯ ಆಗ್ಬಿಟ್ಟಿತ್ತು, ಯಾಕೆಂದರೆ ಒಂದ್ಸಲಿ ಮುಳುಗೋಗ್ಬಿಟ್ಟಿದ್ದೆ ನಾನು 5 ಫೀಟ್ ಮೇಲೆ ಹೋಗ್ಬಿಟ್ಟು. ಅಲ್ಲಿ ತನಕ ನನಗೆ ಭಯ ಸ್ಟಾರ್ಟ್ ಆಗಿ ನಾನು ಅಲ್ಲಿ 3 ಅಡಿ ಹತ್ರನೇ ನಾನು ಇರ್ತಾ ಇದ್ದೆ, ಇವರೆಲ್ಲ ಮುಂದೆ ಹೋಗಿ ಎಂಜಾಯ್ ಮಾಡ್ತಾ ಇದ್ರು. ಹಾಯ್ ಗಾಯ್ಸ್, ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲ ಆಟಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಒಂದು 6 ಗಂಟೆಗೆ ಬಿಟ್ವಿ, ಯಾಕೆಂದರೆ ನಾವು 6:30 ಒಳಗಡೆನೆ ನಮ್ಮ ಹಾಸ್ಟೆಲ್ ಒಳಗಿರಬೇಕು, ಇಲ್ಲ ಫೈನ್ ಕಟ್ಟಬೇಕಿತ್ತು. ಹಂಗೂ ಅಂದ್ಕೊಂಡೆ ಎಲ್ಲೋ ಫೈನ್ ಕಟ್ಬಿಡ್ತೀವೇನೋ, 6:30 ಆಗ್ಬಿಡುತ್ತೇನೋ ಅಂತ, ಯಾಕೆಂದರೆ ಓಲೋ ಸಿಗ್ತಾನೆ ಇರಲಿಲ್ಲ ಆ ಟೈಮಲ್ಲಿ. ನಮಗೆ ಹೆಂಗೋ ಸಿಕ್ತು, ಆಮೇಲೆ ಮಾಡಿಕೊಂಡು ಓಲೋ ಮಾಡಿಕೊಂಡು ಹಾಸ್ಟೆಲಿಗೆ ಬಂದೆ. ಇವತ್ತಂತೂ ಫುಲ್ ಮಸ್ತ್ ಮಾಡಿದ್ವಿ. ಇದೊಂಥರ ಏನಂತಾರೆ, ಮೆಮೊರೇಬಲ್ ಮೂಮೆಂಟ್ ಅಂತಾರಲ್ಲ, ಹಂಗಾಯಿತು. ಲಾಸ್ಟ್ ಇಯರ್ದು ಅಂದರೆ ನನಗೆ ಹೆಂಗೆ ಅನಿಸ್ತು ಅಂದರೆ 4 ವರ್ಷದ್ದು ನಾವು ಇವತ್ತೇ ಅಷ್ಟು ಎಂಜಾಯ್ ಮಾಡಿದ್ವಿ ಅಂತ ಅನಿಸ್ತು. ಬಟ್ ತುಂಬ ಖುಷಿ ಆಗ್ತಿದೆ. ಎಲ್ಲನೂ ಮಿಸ್ ಮಾಡ್ಕೊತೀನಿ. ಇವತ್ತು ಆಡಿದ್ದು, ಇವತ್ತು ನಕ್ಕಿದ್ದು, ಆಮೇಲೆ ಫೈಟ್ ಮಾಡಿದ್ದು, ತಿಂದಿದ್ದು ಎಲ್ಲನೂ ನಾನು ನೆನೆಸ್ಕೊತೀನಿ. ತುಂಬ ಖುಷಿ ಆಗ್ತಿದೆ ನನಗೆ. ಥರ ಫ್ರೆಂಡ್ಸ್ ಸಿಕ್ಕಿದ್ದು ತುಂಬ ಬೇಜಾರು ಆಗ್ತಾಯಿದೆ. ಆಲ್ರೆಡಿ ನನ್ನ ರೂಮ್ಮೇಟ್ ಒಬ್ಬರು ವೆಕೇಟ್ ಮಾಡಿದ್ದಾರೆ. ಇನ್ನು ಮರಿಬಾರ್ದು ಅಂತಲೇ ನಾನು ಸ್ಲ್ಯಾಮ್ ಬುಕ್ಕಲ್ಲಿ ಎಲ್ಲದೂ ಬರ್ಸ್ಕೊಂಬಿಟ್ಟಿದ್ದೀನಿ. ತುಂಬ ಜನ ಮಿಸ್ ಆದರು, ಬೇಗ ಹೋಗಿಬಿಟ್ರು. ಇನ್ನು ಡೇ ಸ್ಕಾಲರ್ಸ್ ನನಗೆ ಸಿಕ್ಕಿಲ್ಲ ನನ್ನ ಕೈಗೆ, ಅವ್ರಿಗೂ ಕೊಡಬೇಕು. ಇನ್ನೂ ನಾಳೆ ಫೇರ್ವೆಲ್ ಇದೆ, ಸೊ ಅದ್ರ ವೀಡಿಯೋಸ್ ಎಲ್ಲ ಇದಕ್ಕೆ ಮರ್ಜ್ ಮಾಡ್ತೀನಿ. ಸೊ ಇದು ಡೇ 1 ಎಂಜಾಯ್ಮೆಂಟ್ ಆಗಿರುತ್ತೆ. ಸೊ ನಾಳೆದು ಕೂಡ ಇದೇ ವಿಡಿಯೋದಲ್ಲಿ ಇರುತ್ತೆ. ಅವತ್ತು ನೈಟು ನಮಗೆ ಲಾಸ್ಟ್ ಡೇ ಆಗಿರೋದ್ರಿಂದ ಹಾಸ್ಟೆಲಿಂದ ಸ್ಪೆಷಲ್ ಊಟ ಮಾಡಿದ್ರು. ಸೊ ನಾವು ಚೆನ್ನಾಗಿ ತಿಂದು, ನಮಗೆ ಡ್ಯಾನ್ಸ್ ಮಾಡೋಷ್ಟು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ, ಮಾಡೋಕ್ಕಾಗಲಿಲ್ಲ. ನೋಡಿ, ಇದು ನನ್ನ ಫ್ರೆಂಡ್ಸ್ ಲಾಸ್ಟ್ ಸೆಲ್ಫಿ. ನಮಗೆ ಜಾಸ್ತಿ ಏನಾಗಿದ್ದು ಅಂತ ಅಂದರೆ, ಊಟ ಮಾಡ್ಬೇಕಾದ್ರೆ ಅಳು ಬಂದ್ಬಿಟ್ಟು ತಡಿಯೋಕ್ಕಾಗಲಿಲ್ಲ, ಯಾಕೆಂದರೆ ಅವಾಗ ಆ ಸಿಚುವೇಶನ್ಗೆ ಸಾಂಗ್ಸ್ ಆಗ್ತಾಯಿದ್ರು ಫ್ರೆಂಡ್ಸ್ದು. ನಾವು ಚೆನ್ನಾಗಿ ಊಟ ಮಾಡಿದ್ವಿ, ನಂಗೆ ಅಳು ತಡಿಯೋಕ್ಕಾಗ್ತಾನೇ ಇರಲಿಲ್ಲ, ಹತ್ಬಿಟ್ಟೆ, ಆಗಲಿಲ್ಲ. ಆಮೇಲೆಲ್ಲ ಸಮಾಧಾನ ಮಾಡಿದ್ರು. ನಾನು ಅಳ್ತಿದ್ದೀನಿ ನೋಡಿ, ವರ್ಷಿಣಿ ಅಳ್ತಾ ಇದ್ದೆ. ಇದ್ರ ಮಧ್ಯೆ ಚೇತನ ಬೇರೆ ಡವ್ ಮಾಡ್ತಾ ಇದ್ಲು. 5 ರೂಪಾಯಿ ನಾಟಕ ಮಾಡಿ ಅಂತ 10 ರೂಪಾಯಿ ನಾಟಕ ಮಾಡ್ತಾ ಇದ್ಲು. ಫಸ್ಟ್ ಹೋಗಿದ್ದೆ ನನ್ನ ಫ್ರೆಂಡ್ ದೀಪಿಕಾ, ಆಮೇಲೆ ನಾನು ಹೋಗಿದ್ದು. ಸೊ ಅವತ್ತು ಎಲ್ಲ ವೆಕೇಟ್ ಆಗಬೇಕಾಗಿತ್ತು. ಸೊ ಒಬ್ಬರಾದ್ಮೇಲೆ ಒಬ್ರು ಹೋಗ್ತಾ ಇದ್ರು. ನೋಡಿ, ಇಲ್ಲಿ ನಮ್ಮ ಅಮ್ಮನೂ ವೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾನೇ. ಎಲ್ಲರೂ ನನಗೆ ಬಾಯ್ ಹರ್ಷ ಅಂತ ಅಂದಾಗೆಲ್ಲ ನನಗೆ ಅಳು ಬರ್ತಾಯಿತ್ತು. ಎಷ್ಟು ಅಂದರೆ 4 ವರ್ಷದ ಮೆಮೊರೀಸ್, ಇದೇನಪ್ಪ ಇಷ್ಟು ಬೇಗ ಎಂಡ್ ಆಗೋಯ್ತು ಅಂತ. ಬಾಯ್ ಹರ್ಷ. ಮೋಟು ಹರ್ಷಿ, ಬಾಯ್ ಮೋಟು, ಬಾಯ್.